ಓಂ ಮಾತ್ರೇ ನಮಃ. ನವರಾತ್ರಿ ಬಂತು. ನವರಾತ್ರಿ ಪೂಜೆನ ಹೇಗೆ ಮಾಡೋಣ ಅಂತ ಕೇಳ್ತಾ ಇದ್ರಲ್ಲ. ಕೆಲವರಿಗೆ ಆಗುತ್ತೆ, ಕೆಲವರು ಘಟಸ್ಥಾಪನೆ ಎಲ್ಲ ಮಾಡೋಕ್ಕಾಗೋದಿಲ್ಲ, ಮನೆಯಲ್ಲಿ ಕೆಲವರು ಪೂಜೆ ಮಾಡೋಕ್ಕಾಗಲ್ಲ, ಆಫೀಸ್ ವರ್ಕ್ ಇರುತ್ತೆ ಅಂತೆಲ್ಲ ಹೇಳ್ತಿರಲ್ಲ. ಸೊ ಅವರಿಗೆ ಈ ವಿಡಿಯೋ ಆಯಿತಾ. ಸೊ ನೀವು ಆಗೋದಿಲ್ಲ ಅಂದರೆ, ಘಟಸ್ಥಾಪನೆ ಮಾಡೋಕ್ಕೆಲ್ಲ ಪೂಜೆ ಮಾಡೋಕ್ಕೆಲ್ಲ ಆಗಲ್ಲ ಅಂದರೆ, ದೇವಸ್ಥಾನಕ್ಕೆ ದಿವಸ ಒಂದೊಂದು ಕಲರ್ ಇದೆಯಲ್ಲ, ಆ ಕಲರ್ ಥರ ಸಾರಿ ಕೊಡಿ ಆಯಿತಾ. ಫಸ್ಟಿಗೆ ಎಲ್ಲೋ ಇದೆಯಲ್ಲ, ಆ ಥರ ಹಳದಿ ಸೀರೆ ಇದೆ, ನೆಕ್ಸ್ಟು ವೈಟ್ ಸೀರೆ ಇದೆ, ಆಮೇಲೆ ಆರೆಂಜ್ ಸೀರೆ ಇದೆ, ಸಾರಿ ಆ ಥರ ನೀವು ಬಟ್ಟೆಯನ್ನು ಕೊಡ್ಬೋದು. ಆಮೇಲೆ ಮಕ್ಕಳಿಗೆ 10 ವರ್ಷದ ಒಳಗಿನ ಮಕ್ಕಳಿಗೆ ಮನೆ ಕರೆದು ಸ್ವೀಟನ್ನು ಕೊಡಿ. ಅದು ಕೂಡ ದುರ್ಗೆ ಸಮಾನ, ಮಕ್ಕಳು ದುರ್ಗೆ ಸಮಾನ ಅಂತ ಇದೆ ಆಯಿತಾ. ಕೊನೆಯ ದಿವಸದಲ್ಲಿ ನಾವು ಯಾವಾಗೂ ಪೂಜೆ ಮಾಡಿ ಕೊನೆಯ ದಿವಸದಲ್ಲಿ ಮಕ್ಕಳಿಗೆ ಕೊಡ್ತೀವಿ. ಬನ್ನಿ ಪೂಜೆಯನ್ನು ಮಾಡಿ. ಶಮಿ ಮರ ಇರುತ್ತಲ್ಲ, ಅದನ್ನು ಸುತ್ತೋಕ್ಕಾಗುತ್ತಾ ನೋಡಿ, ದೇವಸ್ಥಾನ ಹತ್ರ ಇದ್ದರೆ ಅದನ್ನು ಆದಷ್ಟು ನೀವು ನನ್ನಂದು ಸುತ್ತಿ ಆಯಿತಾ. ಸೊ ಅದು ಭಾಳ ಒಳ್ಳೆಯದು. ಶಮಿದಂತೂ ಇಂಥದ್ದು ಇಲ್ಲ, ಸಂಪತ್ತು ಕೊಡೋಕ್ಕೆ ಭಾಳ ಒಳ್ಳೆಯದು. ಯಾರ್ಯಾರು ಮದುವೆ ಆಗಿಲ್ಲ ಅಂದರೆ ಮದುವೆ ಆಗುತ್ತೆ. ಬೆಳಗ್ಗೆ ಆ್ಯಕ್ಚುಲಿ ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆ ಶಮಿ ಮರಕ್ಕೇನಿದೆ ಅದಕ್ಕೆ ಸುತ್ತು ಹಾಕಬೇಕು ಅಂತ ಇದೆ. ನಿಮ್ಗೆ ಆಗಲ್ಲ ಅಂದರೆ ನಿಮ್ಗೆ ಅದನ್ನು ಮಾಡೋಕ್ಕೆ ತುಂಬ ಈಸಿ ಇದೆ ನೋಡಿ, ಅದನ್ನು ಮಾಡ್ಬೋದು. ಮಕ್ಕಳಿಗೆ ನೀವು ಸಹಾಯ ಮಾಡಿ, ನಿಮ್ಮ ಕೈಲಾದ ಸಹಾಯ ಮಾಡಿ, ಅದರಲ್ಲೂ 10 ವರ್ಷ ಒಳಗಿರೋ ಹೆಣ್ಮಕ್ಳಿಗೆ ಸಹಾಯ ಮಾಡಿ. ಅದು ಕೂಡ ದೇವಿ ಪೂಜೆ ಮಾಡಿದಷ್ಟೇ ಪ್ರಭಾವ ಇರುತ್ತೆ. ಹಾಗೆ ದೇವಿ ಆರಾಧನೆ ಮಾಡಿ, ದೇವಿ ಮಂತ್ರವನ್ನು ಹೇಳಿ, ದೇವಿ ಜಪ ಮಾಡಿ, ಜಪವನ್ನು ಕೇಳಿ, ಅವಾಗೂ ಕೂಡ ನಿಮಗೆ ಅದ್ರ ಫಲ ಬರುತ್ತೆ ಆಯಿತಾ. ಪೂರ್ತಿ ಆಗಿಲ್ಲ ಅಂದರೂ ನಿಮಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ಅಂತಂದರೆ, ಇಲ್ಲಾಂದರೆ ಘಟಸ್ಥಾಪನೆ ಮಾಡಿ 9 ದಿವಸ ನೀವು ಪೂಜೆಯನ್ನು ಮಾಡ್ಬೋದು ಆಯಿತಾ. ಘಟಸ್ಥಾಪನೆ ಮಾಡ್ಬೋದು. ಅದಕ್ಕೆ ಮಂತ್ರವನ್ನು ಹೇಳೋದು, ಉಚ್ಚಾರಣೆ ಎಲ್ಲ ಸರಿಯಾಗಿರಬೇಕು. ಹಂಗಿದ್ರೆ ನೀವು ಮಾಡಿ. ಉಚ್ಚಾರಣೆ ಎಲ್ಲ ನಂಗೆ ಆಗಲ್ಲ, ಬರಲ್ಲ ಅಂತಂದರೆ ಅದನ್ನು ಇನ್ನೊಂದು ಸಲ ನೀವು ಎಲ್ಲ ಕಡೆ ಕೇಳಿಕೊಂಡು, ಭಟ್ರ ಕಡೆ ಹೇಳಿಕೊಂಡು ಸರಿಯಾಗಿ ಉಚ್ಚಾರಣೆ ಮಾಡೋದನ್ನು ಕಲೀರಿ. ಹಿಂಗೆಂಗೋ ಮಾಡೋಕ್ಕೆ ಹೋಗಬೇಡಿ. ಮತ್ತು ಬರಲ್ಲ ಅಂದರೆ ಏನು ತೊಂದರೆ ಇಲ್ಲ. ದೇವಸ್ಥಾನಕ್ಕೆ ಹೋಗಿ ಬೆಳಗ್ಗೆ ಆರತಿ ಇರುತ್ತೆ, ಮಹಾಮಂಗಳಾರತಿ ಇರುತ್ತೆ. ಆ ಮಹಾಮಂಗಳಾರತಿಯಿಂದ ಮಂಗಳಾರತಿಯನ್ನು ನೀವು ತಗೊಳ್ಬೋದು. ಅಲ್ಲಿ ಪೂಜೆ ಕೊಡ್ಬೋದು. ಅಲ್ಲಿ ಏನು ಅನ್ನದಾನ ಇದ್ದರೆ ಪ್ರಸಾದವನ್ನು ಕೊಡುವಂಥದ್ದು ದಿವಸ ಮಾಡ್ತಾರೆ. ದಿವಸ ಒಂದು ಹೊಸ ಥರ ಪ್ರಸಾದವನ್ನೆಲ್ಲ ಮಾಡಿಕೊಡ್ಬೋದು ಆಯಿತಾ. ಅದರಿಂದ ಕೂಡ ನಿಮಗೆ ದೇವರು ಒಲಿತಾರೆ ಆಯಿತಾ. ಇದಿಷ್ಟನ್ನು ಮಾಡಿ, ಅದರಿಂದ ಕೂಡ ನಿಮಗೆ ಒಳ್ಳೆಯದಾಗುತ್ತೆ. ಓಂ ಮಾತ್ರೆ.